ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ಲಾಗಲ್ಲಿ ನಾನು ನಿಮಗೆ ಗ್ಯಾಸ್ ಗೀಝರ್ ಯಾವ ರೀತಿ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇದು ಏನು ಗ್ಯಾಸ್ ಗೀಝರ್, ಬಜಾಜ್ ಗ್ಯಾಸ್ ಗೀಝರ್ನ ತಂದಿದ್ದೀನಿ ಹೊಸದು. ಹಳೇದನ್ನು ರಿಮೂವ್ ಮಾಡಿ ಹೊಸದನ್ನು ಫಿಟ್ ಮಾಡಬೇಕು. ಸೊ ಇವಾಗ ಸರ್ವಿಸ್ ಮೆನ್ ಬಂದಿದ್ದಾರೆ, ನೋಡಿ ಯಾವ ಥರ ಫಿಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಹಳೇದನ್ನು ಏನು ಇನ್ಲೆಟ್ಟು ಔಟ್ಲೆಟ್ಟು ಆಮೇಲೆ ಗ್ಯಾಸ್ ಪೈಪ್ನ ಬಿಚ್ಚಿಸ್ತಾ ಇದ್ದಾರೆ ನೋಡಿ. ಈಗಿನ ಇದರಲ್ಲಿ ಗ್ಯಾಸ್ ಗೀಝರ್ ಸ್ವಲ್ಪ ಡೇಂಜರು ಅಂತಾರೆ, ಆದರೆ ನಮಗೆ ಇದೊಂದು ಅಡ್ಜಸ್ಟ್ ಆಗಿದೆ ಅನ್ನೋ ಒಂದು ಉದ್ದೇಶಕ್ಕೆ ಗ್ಯಾಸ್ ಗೀಝರ್ ಮತ್ತೆ ಹೊಸದನ್ನೇ ತಂದು ಹಾಕ್ತಾಯಿದ್ವಿ. ಅದು ಯಾರಾದರೂ ಗ್ಯಾಸ್ ಗೀಝರ್ ಯೂಸ್ ಮಾಡ್ತಾಯಿದ್ರೆ ನಂದೊಂದು ಸಜೆಷನ್ನು, ಆದಷ್ಟು ವಿಂಡೋಸ್ ದೊಡ್ಡದಾಗಿರಲಿ, ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಆಡೋ ಕಡೆ ಗ್ಯಾಸ್ ಗೀಝರ್ನ ಫಿಟ್ ಮಾಡಿ. ಆಮೇಲೆ ಒಂದು ಸರಿ ನೀವು ಬಿಸಿನೀರು ಆನ್ ಮಾಡಿ ಆಫ್ ಮಾಡಿದ್ದಾದಮೇಲೆ ನೀವು ಸ್ನಾನಕ್ಕೆ ಹೋಗಿ ಅನ್ನೋ ಒಂದು ರಿಕ್ವೆಸ್ಟು. ನೋಡಿ, ಈಗ ಅದನ್ನು ರಿಮೂವ್ ಮಾಡಿದ್ರು. ಈಗ ಹೊಸ ಗ್ಯಾಸ್ ಗೀಝರ್ನ ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು. ಬಜಾಜ್ ಗ್ಯಾಸ್ ಗೀಝರ್ ಇದು. ನಮಗೆ ಒಂದು 5,800 ರೂಪಾಯಿ ಪ್ರೈಸ್ ಆಗಿದೆ. ಇದು 2 ಇಯರ್ ವಾರಂಟಿ ಇದೆ ಕಂಪ್ನಿ ಕಡೆಯಿಂದನೇ ಸರ್ವಿಸು ಕೊಟ್ಟಿದ್ದಾರೆ. ಏನೇ ಸರ್ವಿಸ್ ಇದ್ರೂ ಕಂಪ್ನಿ ಕಡೆಯಿಂದನೇ ಬಂದು ಇದು ಮಾಡಿಕೊಡ್ತಾರೆ, ಏನೂ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ನಾನು ಯಾವುದೇ ಆನ್ಲೈನಲ್ಲಿ ಏನು ಬುಕ್ ಮಾಡಲಿಲ್ಲ, ಯಾಕಂದರೆ ಆನ್ಲೈನಲ್ಲಿ ಬುಕ್ ಮಾಡಿ ಅದು ಆನ್ಲೈನಲ್ಲಿ ಯಾವುದೇ 2 ಇಯರ್ ವಾರಂಟಿ ಇಲ್ಲ. ನಾನು ಚೆಕ್ ಮಾಡಿದ್ದಕ್ಕೆ ಏನು ಆನ್ಲೈನು ಆಫ್ಲೈನು ಚೆಕ್ ಮಾಡಿದ್ದಕ್ಕೆ 2 ಇಯರ್ ವಾರಂಟಿ ಆನ್ಲೈನಲ್ಲಿಲ್ಲ. ಇಲ್ಲಿ ಆಫ್ಲೈನಲ್ಲಿ 2 ಇಯರ್ ವಾರಂಟಿ ಕೊಟ್ಟಿದ್ದಾರೆ. ನೀವೇ ಫಿಟ್ ಮಾಡ್ಕೊಬೇಕು ಅಂದರೆ ಇದನ್ನು ಅಬ್ಸರ್ವ್ ಮಾಡಿ, ಆದರೆ ನೀವೇ ಫಿಟ್ ಮಾಡ್ಕೊಬೋದು. ಅದಕ್ಕೋಸ್ಕರ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಾದರೂ ನೀವು ಹೊಸ್ದಾಗಿ ಫಿಟ್ ಮಾಡಿಸ್ತಾ ಇದ್ದರೆ ಶೆಲ್ಲು, ಆಮೇಲೆ ಇನ್ಲೆಟ್ ಔಟ್ಲೆಟ್ಟು, ಇದು ಪೈಪು, ಗ್ಯಾಸ್ಗೆ ಅಂತ ಸಪ್ರೇಟ್ ಒಂದು ಪೈಪು ನೀವು ಮೊದಲೇ ರೆಡಿ ಮಾಡ್ಕೊಂಡಿರಬೇಕು ಸರ್ವಿಸ್ ಮೆನ್ ಬರೋಕ್ಕೆ ಮುಂಚೆನೇ. ವಿತ್ ಬಿಲ್ ಇದ್ರೇ ನಿಮಗೆ ಸರ್ವಿಸ್ ಮೆನ್ ಬರೋದು, ವಿತೌಟ್ ಬಿಲ್ಲು ಕಂಪ್ನಿ ಕಡೆಯಿಂದ ಬರೋದಿಲ್ಲ. ನೀವು 2 ವರ್ಷದವರೆಗೂ ಯಾವುದೇ ರೀತಿ ಸರ್ವಿಸ್ ಇದ್ರೂ ಇವರು ಬಂದು ಫ್ರೀಯಾಗಿ ಮಾಡಿಕೊಡ್ತಾರೆ. ನೋಡಿ, ಈಗ ಇದಕ್ಕೆ ಏನು ಆ ಗ್ಯಾಸ್ದು ಪೈಪು ಆಮೇಲೆ ಇನ್ಲೆಟ್ ಔಟ್ಲೆಟ್ ಪೈಪ್ಗೆ ಇವರು ಟೇಪನ್ನ ಸುತ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಟೈಟ್ ಬರಬೇಕು ಅಂದರೆ ಟೇಪ್ ಇದ್ದರೆ ನೀಟಾಗಿ ಟೈಟ್ ಮಾಡ್ಬೋದು, ಪೈಪ್ನ ಕನೆಕ್ಷನ್ ಮಾಡ್ಬೋದು. ಇದು 6 ಲೀಟರ್ ಗ್ಯಾಸ್ ಗೀಝರ್, ಬಜಾಜ್ ಕಂಪ್ನಿದು.
ನೋಡಿ, ಅದು ಮಳೆ ಸಿಕ್ಕಾಕೋಕ್ಕೆ ಅಂದರೆ ಅದನ್ನು ಮಾರ್ಕ್ ಮಾಡ್ಕೊಂಡ್ರು ಒಂದು ಇದರಲ್ಲಿ ಪೇಪರಲ್ಲಿ. ನೋಡಿ, ಹಳೆ ಗ್ಯಾಸ್ ಗೀಸರು ಆ ಥರ ಅದು ಅದು ಚೆನ್ನಾಗಿತ್ತೋ ಚೆನ್ನಾಗಿಲ್ಲೋ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಏನು ಪ್ಯಾನಲ್ ಇದೆಯೋ ಅದು ಕೂಡ ಸುಟ್ಟೋಗ್ಬಿಟ್ಟಿದೆ. ಅದೇನಕ್ಕೆ ಆ ರೀತಿ ಆಯಿತು ಅಂತ ನನಗೆ ಗೊತ್ತಾಗಿಲ್ಲ. ನೀವು ಯಾರ್ಯಾರು ಯಾವುದೇ ರೀತಿ ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಒಟ್ಟಿನಾಗಿ ಇದರಲ್ಲಿ ನಿಮಗೆ 6 ಲೀಟರ್ ಬರುತ್ತೆ, 10 ಲೀಟರ್ಸ್ ಬರುತ್ತೆ, 15 ಲೀಟರ್ಸ್ವರೆಗೂ ಬರುತ್ತೆ ಗ್ಯಾಸ್ ಗೀಸರು. ಎಲೆಕ್ಟ್ರಿಕ್ ಗೀಸರ್ ಕೂಡ ಅವೈಲೇಬಲ್ ಇರ್ತವೆ ಹೊರಗಡೆ ಮಾರ್ಕೆಟಲ್ಲಿ. ನಮಗೆ ಇದು ಗ್ಯಾಸ್ ಗೀಸರ್ ಅಡ್ಜಸ್ಟ್ ಆಗಿರೋದ್ರಿಂದ ಗ್ಯಾಸ್ ಗೀಸರ್ ಮಾತ್ರ ತಂದಿದ್ವಿ. ಕೆಲವೊಂದು ಜನ ಆಲ್ಮೋಸ್ಟ್ ಜನ ಸಜೆಷನ್ ಮಾಡೋದು ಎಲೆಕ್ಟ್ರಿಕ್ ಗೀಸರ್ ಬೆಸ್ಟು ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಗೀಸರ್ ಅಂದರೆ ಅದೇ ಏನೋ ಚಾರ್ಜಸ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದನ್ನು ಗ್ಯಾಸ್ ಗೀಸರನ್ನೇ ಚೂಸ್ ಮಾಡಿದ್ದೀನಿ. ಅವರು ಕುಳ್ಳಕ್ಕಿರೋದ್ರಿಂದ ಕೈಗೆ ಇಟ್ಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ, ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಹೋಲ್ ಹಾಕ್ತಾಯಿದ್ದಾರೆ. ಹಳೆ ಗೀಸ್ ಗೀಸರ್ದು ಇನ್ನೂ ಲೆಂತ್ ಜಾಸ್ತಿ ಇತ್ತು, ಅಂದರೆ ಆ ಮಳೆ ಹೊಡೆಯೋಕ್ಕೆ ಗ್ಯಾಪ್ ಇದೆಯಲ್ಲ ಅದು ಲೆಂತ್ ಜಾಸ್ತಿ ಇತ್ತು. ಗಟ್ಟ ಹೊಡೆದ್ಬಿಟ್ಟು ಅದನ್ನು ಫಿಲ್ ಮಾಡಿ ಆಮೇಲೆ ಮಳೆ ಹೊಡಿತಾರೆ. ಒಬ್ಬೊಬ್ಬರು ಗಡ್ಡ ಹೊಡಿತಾರೆ, ಒಬ್ಬೊಬ್ಬರು ಪ್ಲಾಸ್ಟಿಕ್ ಗಡ್ಡ ಬರ್ತವೆ ಈಗ ಮಾರ್ಕೆಟಲ್ಲಿ. ಅದು ಕೂಡ ಬೆಸ್ಟ್ ಅನಿಸುತ್ತೆ. ನಾನು ಈ ಒಂದು ವಿಡಿಯೋದಿಂದ ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರೆಗ್ಯುಲರಾಗಿ ಆದಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಮಳೆ ಹೊಡೆದ್ರು ನೀಟಾಗಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಫಿಟ್ ಮಾಡಿದ್ದಾರೆ ಅಲ್ಲಿ.
ಈಗ ಇನ್ಲೆಟ್ಟು ಔಟ್ಲೆಟ್ಟು ಎರಡು ಕನೆಕ್ಟ್ ಮಾಡ್ತಾ ಇದ್ದಾರೆ. ಮಾಮೂಲಿ ಕೈಯಲ್ಲಿ ಫಸ್ಟ್ ಟೈಟ್ ಮಾಡಿ ಆಮೇಲೆ ಸ್ಪ್ಯಾನರ್ ತೊಗೊಂಡು ಫುಲ್ ಟೈಟ್ ಆಗಂಗೆ ನೆಕ್ಸ್ಟ್ ಮಾಡ್ತಾರೆ. ನಾನು ಏನು ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಿದೆ ಅಂದರೆ, ಕೆಲವೊಬ್ಬರು ಅದೇ ಸರ್ವಿಸ್ ಮೆನ್ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈಗಿನ ಸಿಚುವೇಷನಲ್ಲಂತೂ ಗ್ಯಾಸ್ ಗೀಸರ್ ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ತಾನೇ ನಾನೊಂದು ವಿಡಿಯೋ ಮಾಡಿದೆ. ಏನು ಹೊಸದಾಗಿ ಮದುವೆ ಆಗಿರೋ ಒಂದು ಹುಡುಗಿ ಅದು ಗ್ಯಾಸ್ ಗೀಸರ್ ಆನ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗಿತ್ತು. ಅಲ್ಲೇ ಆ ಒಂದು ಸ್ಮೆಲ್ಗೆ ಅವರು ಸಾವನ್ನಪ್ಪಿದ್ರು. ಆ ನ್ಯೂಸ್ನ ನೋಡಿದೆ ನಾನು. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಬಿಸಿನೀರು ಆನ್ ಮಾಡಿಬಿಟ್ಟು ಬಕೆಟ್ ತುಂಬಿದ ಮೇಲೆ ಆಮೇಲೆ ಒಂದು 2 ನಿಮಿಷ ಬಿಟ್ಟು ನೀವು ಸ್ನಾನಕ್ಕೆ ಹೋಗಿ ಅನ್ನೋದು ರಿಕ್ವೆಸ್ಟು. ಅಕಸ್ಮಾತ್ ಇಲ್ಲ ನಾನು ಸ್ನಾನ ಮಾಡ್ಕೊಂಡೆ ನೀರು ಬಿಟ್ಕೊಂಡೆ ಸ್ನಾನ ಮಾಡಲೇಬೇಕು ಅಂತ ಅಗತ್ಯ ಇತ್ತು ಅಂದರೆ, ಏನೇ ಕಿಟಕಿ ಇದ್ದಿದ್ರೂ ಅದು ಫುಲ್ ಓಪನ್ ಮಾಡಿ ವೆಂಟಿಲೇಷನ್ ನೀಟಾಗಿ ಹೊರಗಡೆ ಹೋಗೋಂಗೆ, ಗಾಳಿ ಬೆಳಕು ಎಲ್ಲ ನೀಟಾಗಿ ಹೊರಗಡೆ ಹೋಗೋಂಗೆ ಓಪನ್ ಮಾಡಿ ನೀವು ಸ್ನಾನಕ್ಕೆ ಹೋಗಿ ಅನ್ನೋದು ನನ್ನ ರಿಕ್ವೆಸ್ಟು. ಆವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ನೋಡಿ, ಇವಾಗ ಕೈಯಲ್ಲಿ ಟೈಟ್ ಮಾಡಿದ್ರು ಸ್ಪ್ಯಾನರ್ ತಗೊಂಡು ಇನ್ನೂ ನೀಟಾಗಿ ಲೀಕೇಜ್ ಆಗ್ದಂಗೆ ನೀರು ಇನ್ಲೆಟ್ ಔಟ್ಲೆಟ್ ಏನು ಹೋಗುತ್ತೋ, ಆಮೇಲೆ ಗ್ಯಾಸ್ ಏನು ಹೋಗುತ್ತೋ ಅದು ಲೀಕೇಜ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಫುಲ್ ಟೈಟ್ ಮಾಡ್ತಾರೆ ಅದನ್ನು. ಆದಷ್ಟು ಕಿಟಕಿ ಪಕ್ಕ ನೀವು ಗ್ಯಾಸ್ ಗೀಸರ್ನ ಇನ್ಸ್ಟಾಲ್ ಮಾಡಿ ಅಂತೀನಿ. ಚಳಿಗಾಲಕ್ಕೆ ನಾವು ಸೋಲಾರ್ನೇ ನಂಬ್ಕೊಂಡಿರೋಕ್ಕಲ್ಲ. ಆ ಒಂದು ಉದ್ದೇಶಕ್ಕೆ ನಾನು ಸೋಲಾರು ಇದೆ, ಜೊತೆಗೆ ಈ ಒಂದು ಗ್ಯಾಸ್ ಗೀಸರ್ ಇದ್ದರೆ ಬೆಸ್ಟು ಅಂತ ಅದನ್ನು ಕೂಡ ತಗೊಂಡಿದ್ದೀವಿ ನಾವು. ಏನೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ನೋಡಿ, ನಿಮ್ಮ ಯಾರಾದರೂ ಈ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದಿದ್ರೆ ಅವ್ರಿಗೂ ಕೂಡ ಈ ಥರ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.